So direct tax means it is a tax payable by a person directly to a government. ಗವರ್ನಮೆಂಟ್ ಗೆ ನೇರವಾಗಿ ಒಬ್ಬ ಪರ್ಸನ್ ಟ್ಯಾಕ್ಸ್ ಅನ್ನ ಪೇ ಮಾಡಿದ್ರೆ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿ ಕರಿತೇವೆ. ಸೊ ಡೈರೆಕ್ಟ್ ಟ್ಯಾಕ್ಸ್ ನಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಇಸ್ ಎ ಡೈರೆಕ್ಟ್ ಟ್ಯಾಕ್ಸ್. ನೀವು ಆಲ್ರೆಡಿ ಥರ್ಡ್ ಸೆಮಿಸ್ಟರ್ ಫೋರ್ತ್ ಸೆಮಿಸ್ಟರ್ ನಲ್ಲಿ ಕಲ್ತಿರೋದು ಬಿಸ್ನೆಸ್ ಟ್ಯಾಕ್ಸೇಷನ್ 1 and 2 ಇದೆಯಲ್ಲ, ಅದು ಡೈರೆಕ್ಟ್ ಟ್ಯಾಕ್ಸ್, ಅದು ಇನ್ಕಮ್ ಟ್ಯಾಕ್ಸ್. ಇಂಡೈರೆಕ್ಟ್ ಟ್ಯಾಕ್ಸ್ ಮೀನ್ಸ್ ಇಟ್ ಈಸ್ ಎ ಟ್ಯಾಕ್ಸ್ ಪೇಯಬಲ್ ಬೈ ಒನ್ ಪರ್ಸನ್ ಅಂಡ್ ಕಲೆಕ್ಟೆಡ್ ದ ಸೇಮ್ ಫ್ರಮ್ ಅನದರ್ ಪರ್ಸನ್. ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಒಬ್ಬ ಸರ್ಕಾರಕ್ಕೆ ಕಟ್ತಾನೆ, ಇನ್ನೊಬ್ಬರಿಂದ ಸಂಗ್ರಹ ಮಾಡ್ಕೊಳ್ತಾನೆ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಮಹಾಲಕ್ಷ್ಮಿ ಸ್ಟೋರ್ಸ್ ಇಂದ ಪರ್ಚೇಸ್ ಮಾಡ್ತೀರಿ. ಪರ್ಚೇಸ್ ಮಾಡಿದ್ರೆ ನೀವು ಆಗ ಮಹಾಲಕ್ಷ್ಮಿ ಸ್ಟೋರ್ ನವರು ಸೇಲ್ ಮಾಡಿದ್ದಕ್ಕೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು, ಆಯ್ತಲ್ವಾ? ಆದ್ರೆ ಅವರು ಸ್ವಂತ ಜೇಬಿಂದ ಕಟ್ತಾರೆ ಇಲ್ಲ, ಅವ್ರು ಏನ್ ಮಾಡ್ತಾರೆ, ನಿಮ್ಮಿಂದ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ, ಆಯ್ತಲ್ಲ? ನಿಮ್ಮಿಂದ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಸರ್ಕಾರಕ್ಕೆ ಕಟ್ತಾರೆ. ಆದ್ರೆ ಇನ್ಕಮ್ ಟ್ಯಾಕ್ಸ್ ಆಗಲ್ಲ. ಇವಾಗ ನಾನು ಸ್ಯಾಲರಿ ತಗೊಳ್ತೇನೆ, ನಾನೇ ಡೈರೆಕ್ಟ್ ಗೆ ಸರ್ಕಾರಕ್ಕೆ ಕಟ್ತಕ್ಕಂಥದ್ದು, ಅದನ್ನ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿ ಕರಿತೇವೆ, ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿ ಕರಿತೇವೆ. ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಒಬ್ಬ ಪೇ ಮಾಡೋದು, ಅದನ್ನ ಇನ್ನೊಬ್ಬರಿಂದ ಸಂಗ್ರಹ ಮಾಡೋದು, ಅದು GST, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇದೆಯಲ್ಲ, ಅದು ಇಂಡೈರೆಕ್ಟ್ ಟ್ಯಾಕ್ಸ್. ಅದು ನೆಕ್ಸ್ಟ್ ಸೆಮಿಸ್ಟರ್ ನೀವು ಕಲಿತೇವೆ. ಈ ಸೆಮಿಸ್ಟರ್ ನಲ್ಲಿ ಇನ್ಕಮ್ ಟ್ಯಾಕ್ಸ್ ಇನ ಥರ್ಡ್ ಪೋರ್ಷನ್ ಅಂದ್ರೆ ಬಿಸ್ನೆಸ್ ಟ್ಯಾಕ್ಸ್. ನಿಮ್ಮ ಪೇಪರ್ ಟೈಟಲ್ ಇಸ್ ಬಿಸ್ನೆಸ್ ಟ್ಯಾಕ್ಸೇಷನ್ 3 ಅಲ್ವಾ? ಸೊ ಇನ್ ದ ಫಸ್ಟ್ ಥರ್ಡ್ ಸೆಮಿಸ್ಟರ್ salary, there are 5 heads of income. 5 heads of income. ಯಾವ್ದೆಲ್ಲ 5 heads of income ಇರೋದು? What are the 5 heads of income? Simran, what are the 5 heads of income? The first head is income from salary. Income from salary that you have already studied in third semester, isn't it? Alva? Third semester income from salary ಓದಿರ್ತಾನೆ. Next, second head, income from house property. Next head, income from business and profession. Next head, income from capital gain. Next, income from other sources. Income from other sources. ಈ ಆಲ್ 5 heads ಅಲ್ಲಿ ನೀವು ಆಲ್ರೆಡಿ ಸ್ಟಡಿ ಮಾಡಿದ್ರಿ, ಆಯ್ತಲ್ಲ? ಥರ್ಡ್ ಸೆಮ್, ಫೋರ್ತ್ ಸೆಮ್. ಸೊ ಫಿಫ್ತ್ ಸೆಮ್ ಅಲ್ಲಿ ಅಂತ ಹೇಳಿದ್ರೆ ದ ಅಸೆಸ್ಮೆಂಟ್ ಆಫ್ 5 heads of income, that is the total income. All the income which is received from all 5 heads of income has to be a total income. ಅಂತ ಟೋಟಲ್ ಇನ್ಕಮ್ ಆಗ್ತದೆ. 5 ಇನ್ಕಮ್ ಅಂದ್ರೆ ಒಬ್ಬ ವ್ಯಕ್ತಿಗೆ ಇನ್ಕಮಿನ ಮೂಲಗಳು ಯಾವುದು ಅಂತ ಹೇಳಿದ್ರೆ 5 ಮೂಲಗಳು, ಆಯ್ತಲ್ಲ? ಒಬ್ಬ ವ್ಯಕ್ತಿ ಸ್ಯಾಲರಿ ಇನ್ಕಮ್ ಆದ್ರೂ ತಗೊಳ್ಬಹುದು, ಸ್ಯಾಲರಿಯಿಂದ ಇನ್ಕಮ್ ಬರ್ಬೋದು, ಬಿಸ್ನೆಸ್ ಮಾಡಿ ಇನ್ಕಮ್ ಬರ್ಬೋದು, ಅಥವಾ ಅವನು ಮನೆಗಳನ್ನ ಕಟ್ಟಿ ಮನೆ ಬಾಡಿಗೆಗಳನ್ನ ಕೊಡೋದ್ರ ಮುಖಾಂತರ ಇನ್ಕಮ್ ಬರ್ಬೋದು, ಅಥವಾ ಯಾವ್ದಾರ ಬಿಸ್ನೆಸ್ ಮಾಡಿ ಇನ್ಕಮ್ ಬರ್ಬೋದು, ಪ್ರೊಫೆಷನ್ ಇಂದ ಇನ್ಕಮ್ ಬರ್ಬೋದು, ಕ್ಯಾಪಿಟಲ್ ಗೇನ್ ಅಸೆಟ್ಸ್ ಇಂದ ಮಾರಾಟ ಮಾಡಿ ಅವನಿಗೆ ಇನ್ಕಮ್. ಇದೆಲ್ಲವನ್ನು ಸಹ ಏನ್ ಮಾಡ್ತೇವೆ, ಅವನಿಗೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿ ಅವನ ಇನ್ಕಮ್ ಅನ್ನ ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಎಲ್ಲವನ್ನು ಸಹ ಒಟ್ಟು ಗೂಡಿಸ್ತೇವೆ, ಆಯ್ತಲ್ಲ? ಒಟ್ಟು ಗೂಡಿಸಿದಾಗ ಬರ್ತಕ್ಕಂಥದ್ದೇ ಅವನ ಟೋಟಲ್ ಇನ್ಕಮ್. ಟೋಟಲ್ ಇನ್ಕಮ್ ಆಫ್ ಅಂಡ್ ಅಸೆಸ್ಸಿ, ಒಬ್ಬ ಅಸೆಸ್ಸಿಯ ಟೋಟಲ್ ಇನ್ಕಮ್. ಅಸೆಸ್ಸಿ ಅಂದ್ರೆ ಗೊತ್ತಿದೆ ತಾನೆ? Assessee a person who is going to pay the tax, pay something to the government under Income Tax Act. Income Tax Act ಅಂಡರ್ ನಲ್ಲಿ ಸರ್ಕಾರಕ್ಕೆ ಏನಾದ್ರು ಪೇ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಿದ್ದಾನೆ ಅವನ್ನ ಅಸೆಸ್ಸಿ ಅಂತ ಹೇಳಿ ನಾವು ಕರಿತೇವೆ, ಅವನ ಟೋಟಲ್ ಇನ್ಕಮ್ ಇದೆ. ಸೊ ಇಲ್ಲಿ ಈ ಸೆಮ್ ನಲ್ಲಿ ನೀವೇನ್ ಕರಿತೀರಿ ಅಂತ ಹೇಳಿದ್ರೆ ಅಸೆಸ್ಮೆಂಟ್ ಅನ್ನ ಕರಿತೀವಿ. ಥರ್ಡ್ ಸೆಮ್ ಏನಂತಂದ್ರೆ ಅಸೆಸ್ಮೆಂಟ್ ಆಫ್ ಇನ್ಕಮ್. ಅಸೆಸ್ಮೆಂಟ್ ಆಫ್ ಇನ್ಕಮ್ ಮೀನ್ಸ್ ಅವನ ಟೋಟಲ್ ಅವನ ಟ್ಯಾಕ್ಸೇಬಲ್ ಇನ್ಕಮ್ ಎಷ್ಟು ಅನ್ನೋದನ್ನ ಅಸೆಸ್ ಮಾಡ್ತಕ್ಕಂಥದಕ್ಕೆ ನಾವು ಅಸೆಸ್ಮೆಂಟ್ ಆಫ್ ಇನ್ಕಮ್ ಅಂತ ಹೇಳಿ ಕರೀತೇವೆ, ಆಯ್ತಲ್ಲ? ಸೊ ಅಸೆಸ್ಮೆಂಟ್ ಆಫ್ ಇನ್ಕಮ್ ನಲ್ಲಿ ಅಸೆಸ್ಮೆಂಟ್ ಆಫ್ ಇನ್ಕಮ್ ಆಫ್ ಅಂಡ್ ಅಸೆಸ್ಸಿ, ಒಬ್ಬ ಅಸೆಸ್ಸಿಯ ಟ್ಯಾಕ್ಸೇಬಲ್ ಇನ್ಕಮ್ ಎಷ್ಟು, ಅವನ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಅನ್ನುವಂಥದ್ದನ್ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಅಸೆಸ್ಮೆಂಟ್ ಆಫ್ ಇನ್ಕಮ್ ಅಂತ ಹೇಳಿ ಕರೀತೇವೆ. ಥರ್ಡ್ ಸೆಮಿಸ್ಟರ್ ನಲ್ಲಿ ನೀವು ಅಸೆಸ್ಮೆಂಟ್ ಆಫ್
ಇನ್ಕಮ್ ಅನ್ನು ನೀವು ಕಲೀಲಿಕ್ಕೆ ಇರ್ತದೆ. ಗೊತ್ತಾಯ್ತಲ್ಲ? ಸೊ ಯಾರೆಲ್ಲ ಅಸೆಸ್ಸಸ್ ಇದ್ದಾರೆ? There are different types of assessees ಅಲ್ವಾ? ಯಾವೆಲ್ಲ assessees? Assessee may be an individual, isn't it? ಒಬ್ಬ ವ್ಯಕ್ತಿ ಇರಬಹುದು ಅಲ್ವಾ? ಅಸೆಸ್ಸಿ ಅಂತ ಹೇಳಿದ್ರೆ he may be an individual, ಒಬ್ಬ ವ್ಯಕ್ತಿ. ಇವಾಗ ನಾನು ಅಸೆಸ್ಸಿ ಅಂದ್ರೆ ನಾನು ಒಬ್ಬ ಇಂಡಿವಿಜುವಲ್. ಆರ್ ಅಸೆಸ್ಸಿ ಮೇ ಬಿ ಎ ಫರ್ಮ್, ಪಾಲುಗಾರಿಕಾ ಸಂಸ್ಥೆ. ಕೇಳಿದ್ರೆ ನೀವು ಎಲ್ಲ ಥರ್ಡ್ ಸೆಮಿಸ್ಟರ್ ಕಲ್ತದ್ದೆಲ್ಲ ಮರ್ತೋಗಿದೆ ಅಲ್ಲ. ಅಸೆಸ್ಸಿ ಮೀನ್ಸ್ ಎ ಫರ್ಮ್ ಆಯ್ತಲ್ಲ, ಫರ್ ಪಾಲುಗಾರಿಕಾ ಸಂಸ್ಥೆ ಇರ್ಬೋದು. ಆರ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಕೇಳಿದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ HUF PUC ಅಲ್ಲಿ ಬಿಸಿನೆಸ್ ಸ್ಟಡೀಸ್ ಅಲ್ಲಿ ಅವಿಭಕ್ತ ಹಿಂದೂ ಕುಟುಂಬ ಕೇಳಿದ್ರಿ ತಾನೆ? ಸೊ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಇಟ್ ಇಸ್ ಆಲ್ಸೋ ಎ ಫರ್ಮ್, ಹೌದಾನೆ? ನೆಕ್ಸ್ಟ್ ಇನ್ನೇನಿತ್ತದಲ್ಲಿ ಫಾರ್ಮ್ಸ್ ಆಫ್ ಆರ್ಗನೈಸೇಷನ್ ಬಿಸಿನೆಸ್ ಸ್ಟಡೀಸ್ ಅಲ್ಲಿ ಇತ್ತಲ್ಲ, ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆ ಅಲ್ವಾ, ಪಾಲುಗಾರಿಕಾ ಸಂಸ್ಥೆ. ಆಮೇಲೆ ನೆಕ್ಸ್ಟ್ ಕೋಆಪರೇಟಿವ್ ಸೊಸೈಟಿ, ಕೋಆಪರೇಟಿವ್ ಸೊಸೈಟಿ. ನೆಕ್ಸ್ಟ್ ಕಂಪನಿ. ಸೊ ಇವರೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಅಸೆಸ್ಸೀಸ್ ಅಂತಲ್ಲ. ಸೊ ಈ ಅಸೆಸ್ಸಿಗಳನ್ನ ಟೋಟಲ್ ಇನ್ಕಮ್ ಅನ್ನ ಅಸೆಸ್ ಮಾಡುವಂತದಕ್ಕೆ ನಾವು ಅಸೆಸ್ಮೆಂಟ್ ಆಫ್ ಇನ್ಕಮ್ ಅಂತ ಹೇಳಿದ್ರೆ. ಸೊ ಇಲ್ಲಿ ಈ ಸೆಮಿಸ್ಟರ್ ಅಲ್ಲಿ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಅಸೆಸ್ಮೆಂಟ್ ಆಫ್ ಎನ್ ಇಂಡಿವಿಜುವಲ್, ಫರ್ಮ್, ಕೋಆಪರೇಟಿವ್ ಸೊಸೈಟಿ ಅಂಡ್ ಕಂಪನಿ. ನಿಮಗೆ ಇದಿಲ್ಲ, HUF ಇಲ್ಲ, BBA ಇದೆ ನಿಮ್ಗೆ, ಅದಿಲ್ಲ. ಅದು ಬಿಟ್ಟು ನೋಡಿದಂತ ಅಸೆಸ್ ಇದು ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ನಿಮ್ಗೆ ಈ ಸೆಮಿಸ್ಟರ್ ಇರ್ತದೆ. ಅವಿ ಕ್ಲಿಯರ್ ಅದಾಯ್ತಲ್ಲ? ಸೊ ಈಗ ನಾವು 5 heads ಆಫ್ ನೀವು ಅಸೆಸ್ಮೆಂಟ್ ಆಫ್ ಅನ್ ಅಸೆಸ್ಸಿ ಮಾಡ್ಬೇಕಿದ್ರೆ, ಇಂಡಿವಿಜುವಲ್ ಮಾಡ್ಬೇಕಿದ್ರೆ, ಅಥವಾ ಫರ್ಮ್ ಮಾಡ್ಬೇಕಿದ್ರೆ, ಕೋಆಪರೇಟಿವ್ ಸೊಸೈಟಿ ಮಾಡ್ಬೇಕಿದ್ರೆ ನಮ್ಗೆ we should have knowledge about all 5 heads of income. ಸ್ಯಾಲರಿ ಇನ್ಕಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಹೌಸ್ ಪ್ರಾಪರ್ಟಿ ಇನ್ಕಮ್ ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಇದ್ರ ಬಗ್ಗೆ ನಾಲೆಜ್ ಇದೆ. ಆಯ್ತಲ್ಲ? ಅದಿದ್ರೆ ಮಾತ್ರ ನಾವು ಅಸೆಸ್ಸಿ ಮಾಡ್ಲಿಕ್ಕೆ ಸಾಧ್ಯ, ಮುಂದುವರಿಲಿಕ್ಕೆ ಸಾಧ್ಯ ಆಯ್ತಲ್ಲ. ತರಕಾರಿ ಹಚ್ಚಲಿಕ್ಕೆ ಗೊತ್ತಿದ್ರೆ ಅಥವಾ ಮಸಾಲೆ ಮಾಡ್ಲಿಕ್ಕೆ ಗೊತ್ತಿದ್ರೆ ಮಾತ್ರ ಸಾಂಬಾರ್ ಮಾಡ್ಲಿಕ್ಕೆ ಆಗೋದು. isn't it? ನನಗೆ ಮಸಾಲೆ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂದ್ರೆ ಸಾಂಬಾರ್ ಮಾಡ್ಲಿಕ್ಕೆ ಹೋಗ್ತೀರಾ ನೀವು? ಆಗ್ತದ? ಇಲ್ಲ ತಾನೆ? ಹಾಗಾಗಿ ನಿಮ್ ಮಸಾಲೆ ಮಾಡೋದ್ರ ಬಗ್ಗೆ ಅಲ್ಪ ಸ್ವಲ್ಪ ಫುಲ್ ಗೊತ್ತಿಲ್ಲದೆ ಇದ್ರು, ಆ ಮಸಾಲೆಗೆ ಏನೆಲ್ಲ ಆಗ್ತದಪ್ಪ ಅಂತ ಹೇಳಿದ್ರೆ ಗೊತ್ತಿದ್ರೆ ನಿಮ್ಗೆ ಸಾಂಬಾರ್ ಮಾಡ್ಲಿಕ್ಕೆ ಆಗ್ತದೆ. ಅದರ್ವೈಸ್ ಇಟ್ ಇಸ್ ನಾಟ್ ಪಾಸಿಬಲ್. ಹಾಗೇನೆ ಸೊ ಅಸೆಸ್ಮೆಂಟ್ ಆಫ್ ಎನ್ ಇಂಡಿವಿಜುವಲ್ ಮಾಡ್ಬೇಕಿದ್ರೆ ಆ 5 heads ಬಗ್ಗೆ ನಮ್ಗೆ ನಾಲೆಜ್ ಇರ್ಬೇಕು. ನಾಲೆಜ್ ಇದ್ದಾಗ ಅಸೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ 5 heads ಅನ್ನ ಟೋಟಲ್ ಅನ್ನ ನಾವು ಮಾಡಬೇಕು. 5 heads ಅನ್ನ ಟೋಟಲ್ ಅನ್ನ ಮಾಡಿದ ನಂತರ ಅದರಲ್ಲಿ ಡಿಡಕ್ಷನ್ಸ್ ಬರುತ್ತೆ ಆಯ್ತಲ್ಲ. ಫಸ್ಟ್ ಸಿಲೆಬಸ್ ಎಲ್ಲ ಬರ್ಕೊಂಡಿದ್ರಿ ತಾನೆ? ಸೊ ಎಲ್ಲರೂ ಸಹ ನಿಮ್ಮ ನೋಟ್ ಬುಕ್ಕಿನ ಫಸ್ಟ್ ಪೇಜ್ ನಿಮ್ಮ ಹೆಸರು. Next, the second page should be a syllabus. ಆಯ್ತಲ್ಲ? Next, third page ಇಂದ ಬರ್ಕೊಳ್ಳಿ ಆಯ್ತಾ? So the first chapter is general deductions. General ಸೊ ನಾವು ಟೋಟಲ್ ಇನ್ಕಮ್ ಅನ್ನ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ ನಂತರ ಅದರಲ್ಲಿ ಡಿಡಕ್ಷನ್ಸ್ ಅನ್ನ ಕೊಡಬೇಕು. ನೀವು ಬಿಸ್ನೆಸ್ ಇನ್ಕಮ್ ಅನ್ನ ಮಾಡ್ತೀವಿ ಕ್ಯಾಲ್ಕುಲೇಟ್ ಮಾಡ್ತೀವಿ ತಾನೆ? ನೆಟ್ ಪ್ರಾಫಿಟ್ ಆದ ನಂತರ ನೀವು ಅದು ಡಿಡಕ್ಷನ್ಸ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಾ, ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅಂತೇಳಿ ಮಾಡ್ತಿದ್ದೀರಲ್ಲ ಸರ್, ಅಲೌಡ್ ಎಕ್ಸ್ಪೆನ್ಸ್ ಅಂತೇಳಿ ಲೆಸ್ ಮಾಡ್ತಿರ್ತಾನೆ. ಸೊ ಆ ರೀತಿಯಲ್ಲಿ ನಾವು ಕೆಲವೊಂದು ಡಿಡಕ್ಷನ್ಸ್ ಅನ್ನ ಕೊಡಬೇಕಾಗ್ತದೆ. ಅದೇ ಅಂಡರ್ ಸೆಕ್ಷನ್ 80. ಸೆಕ್ಷನ್ 80 ನಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ನ ಚಾಪ್ಟರ್ 6 ನಲ್ಲಿ ಡಿಡಕ್ಷನ್ಸ್ ಬಗ್ಗೆ ಹೇಳುತ್ತೆ. ಆ ಚಾಪ್ಟರ್ 6 ನ ಡಿಡಕ್ಷನ್ ಯಾವ್ದಂದ್ರೆ ಅಂಡರ್ ಸೆಕ್ಷನ್ 80 ಯಲ್ಲಿ ಒಬ್ಬ ಅಸೆಸ್ಸಿಗೆ ಬೇರೆ ಬೇರೆ ಡಿಡಕ್ಷನ್ಸ್ ಗಳು, ರಿಯಾಯಿತಿಗಳು ಸಿಗ್ತದೆ. ಆ ಎಲ್ಲ ರಿಯಾಯಿತಿಗಳು ಯಾವ್ದು? ಯಾಕಂದ್ರೆ ನಾವು ಈಗ ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡೋದು ನಮ್ಗೆ ಈಗ ಗೊತ್ತಾಗಿದೆ 4th ಸೆಮಿಸ್ಟರ್ ಅಲ್ವಾ? ಅದನ್ನ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳಿ ಕರಿತೇವೆ. ಆ ನಂತರ ಈ ಡಿಡಕ್ಷನ್ಸ್ ಅನ್ನ ಕೊಡ್ಬೇಕು. ಡಿಡಕ್ಷನ್ಸ್ ಆದ ನಂತರ ನಮ್ಗೆ ನೆಟ್ ಇನ್ಕಮ್, ಟ್ಯಾಕ್ಸಬಲ್ ಇನ್ಕಮ್ ಬರ್ತದೆ. ಅದ್ರ ಮೇಲೆ ನಾವು ಟ್ಯಾಕ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ
ಹಾಕ್ಲಿ ಆಯ್ತಲ್ಲ. ಸೊ ಈ ರೀತಿ ಎಲ್ಲ ಸೆಕ್ಷನ್ಸ್ ಮಾಡ್ತೇವೆ. ಸೊ ಬೇಸಿಕ್ ರೂಲ್ಸ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಅಂದ್ರೆ 80C to 80U ಅಂದ್ರೆ ಅಂಡರ್ ಸೆಕ್ಷನ್ 80C to 80U ಈ ಡಿಡಕ್ಷನ್ಸ್ ಸಿಗತ್ತೆ ಒಬ್ಬ ಅಸೆಸ್ಸಿಗೆ. ಸೊ ಈ ಡಿಡಕ್ಷನ್ಸ್ ಅಂದ್ರೆ ಅಸೆಸ್ಸಿ ಯಾರು ಇರ್ಬೋದು, assessee may be an individual, may be a company, a firm, a cooperative society, or Hindu divided family. ಯಾರೇ ಇದ್ರು ಸಹ ಡಿಡಕ್ಷನ್ ಸಿಗ್ತಕ್ಕಂಥದ್ದು ಚಾಪ್ಟರ್ 6 ಅಂಡರ್ ಸೆಕ್ಷನ್ 80C to 80U. ಸೊ ಆ ಡಿಡಕ್ಷನ್ ತಗೊಳ್ಬೇಕಿದ್ರೆ ಬೇಸಿಕ್ ರೂಲ್ಸ್ ಇದೆ, ಕೆಲವೊಂದು ರೂಲ್ಸ್ ಗಳಿದೆ. ಎಲ್ಲ ಒಟ್ಟಾರೆ ಡಿಡಕ್ಷನ್ಸ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಬೇಸಿಕ್ ರೂಲ್ಸ್ ಗವರ್ನಿಂಗ್ ಡಿಡಕ್ಷನ್ಸ್, basic rules governing deductions under section 80C to 80U. ಬೇಸಿಕ್ ರೂಲ್ಸ್ ಯಾವುದೆಲ್ಲ ಇದೆ, ಡಿಡಕ್ಷನ್ ತಗೊಳ್ಬೇಕಿದ್ರೆ ಕೆಲವೊಂದು ಬೇಸಿಕ್ ಪ್ರಿನ್ಸಿಪಲ್ಸ್ ಇರ್ತವೆ, ತತ್ವಗಳಂತ ಇರ್ತದೆ ಅಲ್ವಾ. ಬೇಸಿಕ್ ಇವಾಗೇನು ನೀವು ಕಾಲೇಜಿಗೆ ಬರ್ಬೇಕಂದ್ರೆ ವಾಟ್ ಇಸ್ ಬೇಸಿಕ್ ರೂಲ್ಸ್? ಈಗ ಇಲ್ಲಿಗೆ ಬರ್ಬೇಕಂದ್ರೆ ನೀವು ಕ್ಲಾಸಿಗೆ ಬರ್ಬೇಕಂದ್ರೆ ಏನಿದೆ ಈಗ ರೂಲ್ಸ್? ಬೇಸಿಕ್ ರೂಲ್ಸ್ ಕೋವಿಡ್ ಟೆಸ್ಟ್ ಆಗಿರ್ಬೇಕು, ಪೇರೆಂಟ್ ಇದು ಲೆಟರ್ ಇದ್ರೆ ಮಾತ್ರ ನಾವು ಹೋಗ್ತಾರೆ, ಅದು ಬೇಸಿಕ್. ಹಾಗೆ ಡಿಡಕ್ಷನ್ ತಗೊಳ್ಬೇಕಿದ್ರು ಸಹ ಬೇಸಿಕ್ ರೂಲ್ಸ್ ಇದೆ. ಸೊ ಫಸ್ಟ್ ಬೇಸಿಕ್ ರೂಲ್ ಈಸ್ ಡಿಡಕ್ಷನ್ ನಾಟ್ ಅವೈಲೇಬಲ್ ಫ್ರಮ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಯ್ತಲ್ಲ. ಸೊ the 80 deductions is not available from the income of deductions not available from long term capital income, short term capital income, the capital gain, short term capital, long term capital gain, short term capital gain and casual. ಸೊ ನಿಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಹೌದಾನೆ. ಸೊ ಅದರಿಂದ ಒಬ್ಬ ಅಸೆಸ್ಸಿ ಕೇವಲ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮಾತ್ರ ಇದೆ ಅಥವಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮಾತ್ರ ಇದೆ ಅಂತ ಹೇಳಿದ್ರೆ ಅದರಿಂದ ಅವ್ನು 80C ಡಿಡಕ್ಷನ್ಸ್ ಯಾವುದೇ ಡಿಡಕ್ಷನ್ಸ್ ಅವೈಲೇಬಲ್ ಇಲ್ಲ. ಆ ಇನ್ಕಮ್ಗೆ ಯಾವುದೇ ರೀತಿ ಡಿಡಕ್ಷನ್ಸ್ ಸಿಗೋದಿಲ್ಲ. ಅಂದ್ರೆ ಯಾವರಿಗೆ ಯಾವ ಇನ್ಕಮ್ ಡಿಡಕ್ಷನ್ ಸಿಗತ್ತೆ ಅಂದ್ರೆ ಸ್ಯಾಲರಿ ಇನ್ಕಮ್, ಬಿಸ್ನೆಸ್ ಇನ್ಕಮ್, ಹೌಸ್ ಪ್ರಾಪರ್ಟಿ ಇನ್ಕಮ್ ಮತ್ತೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ನಲ್ಲಿ ಎಕ್ಸೆಪ್ಟ್ ಕ್ಯಾಜುವಲ್ ಇನ್ಕಮ್. ಕ್ಯಾಜುವಲ್ ಇನ್ಕಮ್ ಅಂದ್ರೆ ಗೊತ್ತಿದೆಯಾ? ಕ್ಯಾಜುವಲ್ ಇನ್ಕಮ್ ಮೀನ್ಸ್ ಇನ್ಕಮ್ ಫ್ರಮ್ ವಿನ್ನಿಂಗ್ ಫ್ರಮ್ ಲಾಟರಿ. ಕ್ಯಾಜುವಲ್ ಇನ್ಕಮ್ ಅಂದ್ರೆ ವಿನ್ನಿಂಗ್ ಫ್ರಮ್ ಲಾಟರಿ. ಕೇಳಿದ್ರಲ್ಲ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಕ್ಯಾಜುವಲ್ ಇನ್ಕಮ್ ಕೇಳಿಲ್ವಾ? ಯಾವ್ದೆಲ್ಲ ಇದೆ? ವಿನ್ನಿಂಗ್ ಫ್ರಮ್ ಲಾಟರಿ, ಹಾರ್ಸ್ ರೇಸ್, ಗೇಮ್ಸ್ ಅಲ್ವಾ, ಕಾರ್ಡ್ಸ್ ಅಲ್ವಾ, ಅವೆಲ್ಲ ಕೇಳಿದಿರ್ತಾನೆ. ಸೊ ಇದರಿಂದ ಬರ್ತಕ್ಕಂಥ ನಾವು ಕ್ಯಾಜುವಲ್ ಇನ್ಕಮ್ ಅಂತ ಹೇಳಿ ಕರಿತೇವೆ. ಕ್ಯಾಜುವಲ್ ಇನ್ಕಮ್ ಇದ್ರೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದ್ರೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದರಿಂದ ಸಿಗೋದಿಲ್ಲ, ಬೇರೆ ಇನ್ಕಮ್ಗೆಲ್ಲ ಸಿಗ್ತದೆ. ಈ ಇನ್ಕಮ್ ಗಳಿಗೆ ಡಿಡಕ್ಷನ್ಸ್ ಸಿಗೋದಿಲ್ಲ ಆಯ್ತಲ್ಲ. ಇದು ಫಸ್ಟ್ ಬೇಸಿಕ್. ದ ಸೆಕೆಂಡ್ ಒನ್ ಈಸ್ ಲಿಮಿಟ್ ಆಫ್ ಡಿಡಕ್ಷನ್. So the limit of deduction does not cannot exceed the gross total income. Limit of deductions. Second condition, limit of deduction cannot exceed the gross total income. Total income of the assessee. ಸೊ ಗ್ರಾಸ್ ಟೋಟಲ್ ಇನ್ಕಮ್ ಇರ್ತದಲ್ಲ ಒಂದು, ಅದಕ್ಕಿಂತ ಜಾಸ್ತಿ ಆಗ್ಬಾರ್ದು. ಅಂದ್ರೆ ಏನರ್ಥ? ಅಂದ್ರೆ ಗ್ರಾಸ್ ಟೋಟಲ್ ಇನ್ಕಮ್
ಅಂದ್ರೆ ಎಕ್ಸ್ಕ್ಲೂಡಿಂಗ್ ಗ್ರಾಸ್ ಟೋಟಲ್ ಇನ್ಕಮ್ ಎಕ್ಸ್ಕ್ಲೂಡಿಂಗ್ ನಾನು ಮೊದಲೇ ಕಂಡೀಷನ್ ಹೇಳಿದ್ನಲ್ಲ, ಗ್ರಾಸ್ ಟೋಟಲ್ ಇನ್ಕಮ್ ಅದರಲ್ಲಿ ಎಕ್ಸ್ಕ್ಲೂಡ್ ಮಾಡ್ಬೇಕು ಯಾವ್ದನ್ನ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡ್ ಕ್ಯಾಶುವಲ್ ಇನ್ಕಮ್. ಕ್ಯಾಶುವಲ್ ಇನ್ಕಮ್ ಅನ್ನು ಏನ್ ಮಾಡ್ಬೇಕು, ಎಕ್ಸ್ಕ್ಲೂಡ್ ಮಾಡ್ಬೇಕು. ಅವ್ರ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲ, ಯಾಕಂದ್ರೆ ಅದಕ್ಕೆ ಸಿಗೋದಿಲ್ಲ ಅಲ್ಲ ಡಿಡಕ್ಷನ್, ಅದನ್ನ ಕಳೆದು ಉಳಿದಿರ್ತದಲ್ಲ ಅಮೌಂಟ್ ಗ್ರಾಸ್ ಟೋಟಲ್ ಇನ್ಕಮ್, ಅಷ್ಟು ಮಾತ್ರ ಅವನಿಗೆ ಡಿಡಕ್ಷನ್ ಸಿಗೋದು, ಅದಕ್ಕಿಂತ ಜಾಸ್ತಿ ಡಿಡಕ್ಷನ್ ಸಿಗೋದಿಲ್ಲ. ಕ್ಲಿಯರ್? ಅಂದ್ರೆ ಗ್ರಾಸ್ ಟೋಟಲ್ ಇನ್ಕಮ್ ಎಲ್ಲವನ್ನು ಈ ಮೂರನ್ನು ಹೊರತುಪಡಿಸಿ ಗ್ರಾಸ್ ಟೋಟಲ್ ಇನ್ಕಮ್ ಬರ್ತದಲ್ಲ, ಅದಕ್ಕಿಂತ ಜಾಸ್ತಿ ಮೂಗಿಗಿಂತ ಮುಗುತಿ ಭಾರ ಆಗಬಾರ್ದು ಅಂತ ಹೇಳ್ತಾರಲ್ಲ ಗಾದೆ, ಹಾಗೆ ಆಯ್ತಲ್ಲ, ಅದಾಗಬಾರ್ದು. ಥರ್ಡ್ ಕಂಡೀಷನ್ ಈಸ್ ಡಿಡಕ್ಷನ್ಸ್ ಮಸ್ಟ್ ಬಿ ಕ್ಲೈಮ್ಡ್. ಡಿಡಕ್ಷನ್ಸ್ ಮಸ್ಟ್ ಬಿ ಕ್ಲೈಮ್ಡ್. ಸೊ ಡಿಡಕ್ಷನ್ಸ್ ಮಸ್ಟ್ ಬಿ ಕ್ಲೈಮ್ಡ್. ಡಿಡಕ್ಷನ್ಸ್ ನ ಕ್ಲೈಮ್ ಮಾಡಿರ್ಬೇಕು. ಕ್ಲೈಮ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಸಿಗೋದಿಲ್ಲ. ಅಸೆಸ್ಸಿ ಮಸ್ಟ್ ಕ್ಲೈಮ್ ದಿ ಡಿಡಕ್ಷನ್ಸ್ ಅಂಡರ್ ಚಾಪ್ಟರ್ 6. ಇವ್ನು ನನಗೆ ಇಂಥದೆಲ್ಲ ಡಿಡಕ್ಷನ್ ಬೇಕು ಅಂತ ಇವ್ನು ಕೇಳಿರ್ಬೇಕು. ಕೇಳಲಿಲ್ಲ ಅಂದ್ರೆ ಸಿಗ್ತದ? ಇಲ್ಲ. ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ಸ್ಕಾಲರ್ಶಿಪ್ ಸಿಗೋದು, ಇಲ್ಲದ್ರೆ ಸಿಗ್ತದ ಸ್ಕಾಲರ್ಶಿಪ್? ಇಲ್ಲ. ಹಾಗಾಗಿ ಅವ್ನು ಕ್ಲೈಮ್ ಮಾಡಿದ್ರೆ ಮಾತ್ರ ಸಿಗೋದು, ಇಲ್ಲದಿದ್ರೆ ಸಿಗೋದಿಲ್ಲ. ನೆಕ್ಸ್ಟ್ ಫೋರ್ತ್ ಕಂಡೀಷನ್ ಈಸ್ ಡಬಲ್ ಡಿಡಕ್ಷನ್ ಈಸ್ ನಾಟ್ ಪರ್ಮಿಸಬಲ್. Double deductions not permitted. Double deductions not permissible. ಅಂದ್ರೆ ಅಸೆಸ್ಸಿ ಡಬಲ್ ಡಿಡಕ್ಟ್ ಒಂದೇ ಇದನ್ನ ಎರಡು ಕಡೆ ಕ್ಲೈಮ್ ಮಾಡ್ಲಿಕ್ಕೆ ಆಯ್ತಲ್ಲ, ಒಂದೇ ಡಿಡಕ್ಷನ್ಸ್ ಎರಡು ಸಲ ತಗೊಳ್ಳಿಕ್ಕಿಲ್ಲ. ಒಂದ್ಸಲ ಒಬ್ಬನಿಗೆ ಒಂದರಲ್ಲಿ ಒಂದು ಡಿಡಕ್ಷನ್ ಮಾತ್ರ ಸಿಗೋದು, ಅದನ್ನ 2-3 ಕಡೆ ಡಿಡಕ್ಷನ್ ತಗೊಳ್ಳಿಕ್ಕೆ ಇಲ್ಲ. ಸೊ ದೀಸ್ ಆರ್ ದ 4 ಬೇಸಿಕ್ ಕಂಡೀಷನ್ಸ್. ಯಾವ್ದೆಲ್ಲ 4 ಬೇಸಿಕ್ ಕಂಡೀಷನ್ಸ್? ದ ಫಸ್ಟ್ ಬೇಸಿಕ್ ಕಂಡೀಷನ್ ಇಸ್ ದ ಡಿಡಕ್ಷನ್ ಇಸ್ ನಾಟ್ ಅವೈಲೇಬಲ್ ಫ್ರಮ್ ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಇನ್ಕಮ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡ್ ಕ್ಯಾಶುವಲ್ ಇನ್ಕಮ್. The second one is the total amount of deduction should not exceed the gross total income excluding long-term capital gain, short-term capital gain and casual income. The third condition is deduction. Assessee must claim the deductions. Fourth condition is double assessee is not supposed to claim a double deductions. Are we clear? These are the basic conditions to avail the deduction under section 80C. Sorry, 80C to 80U. Are we clear? Next deductions. So that I have already given the assignment. Deduction under section 80C. Assignment ಕೊಟ್ಟಿದ್ದೆಲ್ಲ ನಿಮಗೆ ಎಲ್ಲರೂ ಬರ್ದಿದ್ದೀರಾ? ಯಾರು ಬರಲಿಲ್ಲ? ಬರ್ದಿದ್ದಿರ್ತಾರೆ ಎಲ್ಲರೂ? ಬರ್ದಿರೋರೆಲ್ಲ ಕೈ ಮೇಲೆ ಮಾಡಿ. Just raise your hands. So deduction first section under general deduction, the first section is deduction under section 80C. What it says? 80C ಅಲ್ಲಿ ಏನು ಹೇಳ್ತದೆ? ATC. So ATC available on the basis of the modes of investment made by specified investment made by the assessee for savings purpose. Are we clear? So ಅಂದ್ರೆ ಒಬ್ಬ ಅಸೆಸ್ಸಿ ಯಾವ್ದಾದ್ರು ಸೇವಿಂಗ್ಸ್ ಇನ್ನ ಮಾಡಿದ್ರೆ ಸೇವಿಂಗ್ಸ್ ಮೇಲೆ ಬರ್ತಕ್ಕಂಥದ್ದನ್ನ ನಾವು 80C ಅಲ್ಲಿ ಡಿಡಕ್ಷನ್ ಸಿಗತ್ತೆ. ಸೊ 80C ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಅವೈಲೇಬಲ್ ಓನ್ಲಿ ಟು an individual and ಕಂಪನಿಗೆ, ಫರ್ಮ್ಗೆ, ಕೋಆಪರೇಟಿವ್ ಸೊಸೈಟಿಗೆ ಈ ಸೆಕ್ಷನ್ ಸಿಗೋದಿಲ್ಲ. Are we clear? First condition. Second condition is it is available on savings. Are we clear? Savings investment ಮೇಲೆ ಸಿಗ್ತಕ್ಕಂಥ. So third, it is on savings
or investment. The third condition is it is the maximum amount of deduction available under 80C is rupees 1 lakh maximum deduction rupees 1,50,000. So 80C ಅಲ್ಲಿ maximum deduction ಸಿಗ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ರೆ maximum possible deductions under section 80C is rupees 1,80,000. Have you clear? These are the three basic conditions to avail the deduction under section 80C. ಮೂರು basic conditions. So ಯಾವುದ್ರ ಮೇಲೆಲ್ಲ ಡಿಡಕ್ಷನ್ ಸಿಗತ್ತೆ ಅಂತ ಹೇಳಿ 80C ಅಲ್ಲಿ ಯಾವುದಕ್ಕೆ ಡಿಡಕ್ಷನ್ ಸಿಗತ್ತೆ ಅಂತ ಹೇಳಿದ್ರೆ ಫಸ್ಟ್ ಒನ್ ಇಸ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪಾಲಿಸಿ. ಫಸ್ಟ್ ಒನ್ ಇಸ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ. The first thing is the life insurance premium policy. Premium paid on insurance on the life of an individual or spouse or child, minor child, and in the case of each of any member thereof. Very clear? This will include a life policy of an endowment policy or anything else. Very clear? So any insurance now LIC la kattivalla, life of an individual or spouse, ಗಂಡ ಹೆಂಡತಿ ಮೇಲೆ ಕಟ್ಟಿರ್ಬೋದು, ಹೆಂಡತಿ ಗಂಡನ ಮೇಲೆ ಕಟ್ಟಿರ್ಬೋದು. ಸೊ ಅದನ್ನ ನಾವು ಲೈಫ್ ಇನ್ಸೂರೆನ್ಸ್ ಫ್ಯಾಮಿಲಿ ಅವನು ಅವನ ಮಕ್ಕಳ ಮೇಲೆ ಕಟ್ಟಿರ್ಬೇಕು ಆಯ್ತಲ್ಲ, ಕಟ್ಟಿದ್ರೆ ಅದು ಅವನಿಗೆ ಡಿಡಕ್ಷನ್ ಆಗಿ ಸಿಗುತ್ತೆ ಅಂತ ಹೇಳಿದ್ರೆ. ಮತ್ತೆ ಕಂಡೀಷನ್ ಡಿಡಕ್ಷನ್ ವಿಲ್ ಬಿ ಅಲೌಡ್ ಓನ್ಲಿ ಫಾರ್ ಪ್ರೀಮಿಯಮ್ಸ್ ಅಪ್ ಟು 10%. 10% of the sum assured for policy issued on or after 1st April 2013. Have you clear? ಅಂದ್ರೆ ಇದ್ರ ಮೇಲೆ ಅಮೌಂಟ್ ಆಫ್ ಡಿಡಕ್ಷನ್, ಎಲಿಜಿಬಲ್ ಅಮೌಂಟ್ ಆಫ್ ಡಿಡಕ್ಷನ್ ಎಷ್ಟು ಅಂದ್ರೆ ಫಸ್ಟ್ ಲೈಫ್ ಇನ್ಶೂರೆನ್ಸ್ ಯಾರ ಮೇಲೆ ಪೇ ಮಾಡಿರ್ಬೇಕು? ಇಂಡಿವಿಜುವಲ್ ಸೆಲ್ಫ್ ಆರ್ ಸ್ಪೌಸ್. ಸ್ಪೌಸ್ ಅಂದ್ರೆ ಏನು? ಗಂಡ ಅಥವಾ ಹೆಂಡತಿ. ಸ್ಪೌಸ್ ದಂಪತಿ ಐತಲ್ಲ, ಗಂಡ ಹೆಂಡತಿ ಮೇಲೆ, ಗಂಡ ಅಸಸ್ಯ ಆದ್ರೆ ಹೆಂಡತಿ ಮೇಲೆ ಕಟ್ಟಿದ್ರೆ, ಅಥವಾ ಮತ್ತೆ ಚಿಲ್ಡ್ರನ್ ಆಯ್ತಲ್ಲ, ಇವ್ರ ಮೇಲೆ ಪೇ ಮಾಡಿರ್ಬೇಕು. ಇನ್ ಕೇಸ್ ಆಫ್ HUF ಆದ್ರೆ ಮೆಂಬರ್ ಆಫ್ ಎನಿ ಮೆಂಬರ್ ಆಫ್ ಅನ್ HUF ಫ್ಯಾಮಿಲಿ ಐತಲ್ಲ, ಇವ್ರ ಮೇಲೆ LIC ಪ್ರೀಮಿಯಂ ಅನ್ನ ಕಟ್ಟಿರ್ಬೇಕು. The amount of eligible amount of deduction under section 80C is eligible amount of deduction. ಎಷ್ಟಂದ್ರೆ 10% of sum assured. So up to 10% of sum assured for the policies issued after 1st April 2013. 1st April 2013. ಆಯ್ತಲ್ಲ, ಲೈಫ್ ಇನ್ಸೂರೆನ್ಸ್ ಪಾಲಿಸಿ 1st April 2013 ನಂತರ ಇಶ್ಯೂ ಆಗಿದ್ರೆ ಆಯ್ತಲ್ಲ, ಸಮ್ ಅಶ್ಯೂರ್ಡ್ ಅಮೌಂಟಿನ 10% ಅಥವಾ ಆಕ್ಚುಯಲ್ ಪ್ರೀಮಿಯಂ ವಿಚ್ ಎವರ್ ಇಸ್ ಲೆಸ್ ಅನ್ನ ತಗೊಳ್ಬೇಕು ಆಯ್ತಲ್ಲ. ವಿಚ್ ಎವರ್ ಇಸ್ ಲೆಸ್, ಯಾವ್ದು ಕಡಿಮೆ ಇದೆ ಅದನ್ನ ತಗೊಳ್ಬೇಕು. ಅಕಸ್ಮಾತ್ ಪಾಲಿಸಿ ಯಾವಾಗ ಇಶ್ಯೂ ಮಾಡಿದ್ದು ಡೇಟ್ ಕೊಡ್ಲಿಲ್ಲ ಅಂದ್ರೆ 10% ತಗೊಳ್ಬೇಕು, ಅಸಂಪ್ಷನ್ ಮಾಡ್ಬೇಕು ಆಯ್ತಲ್ಲ. ಡೇಟ್ ಕೊಟ್ಟಿದೆ ಅಂದ್ರೆ 1st April 2013 ನಂತರ ಪಾಲಿಸಿ ಇಶ್ಯೂ ಆಗಿದೆ ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟ್ ತಗೊಳ್ಬೇಕು? 10% ಆಫ್ ಸಮ್ ಅಶ್ಯೂರ್ಡ್ ಅಮೌಂಟ್ ಅಂತ ಕೊಟ್ಟಿರ್ತಾರೆ. ಅದನ್ನ ಸಮ್ ಅಶ್ಯೂರ್ಡ್ ಕೊಡ್ಲಿಲ್ಲ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ಅಷ್ಟೇ. ಸಮ್ ಅಶ್ಯೂರ್ಡ್ ಕೊಟ್ಟಿದ್ರೆ 10%. ಇನ್ ಕೇಸ್ ಇಫ್ ದ ಪಾಲಿಸಿ ಇಶ್ಯೂಡ್ ಬಿಫೋರ್ 1st April 2013, 1st April 2013 ಇಂತ ಮುಂಚೆ ಇಶ್ಯೂ ಆಗಿದ್ರೆ 20% ಅಪ್ ಟು 20% ಆಫ್ sum assured. Have you clear? ಅದಕ್ಕಿಂತ ಮುಂಚೆ ಇಶ್ಯೂ ಆಗಿದೆ ಎಷ್ಟು? 20% ಆಫ್ sum assured. ಯಾವುದಕ್ಕಿಂತ 1st April 2013 ಇಂತ ಮುಂಚೆ ಪಾಲಿಸಿ ಇಶ್ಯೂ ಆಗಿದ್ರೆ 20%, ಆ ನಂತರ ಇಶ್ಯೂ ಆಗಿದ್ರೆ 10%.
ಆಯ್ತಲ್ಲ, ಜ್ಞಾಪಕ ಇದೆಯಲ್ಲ, ಇದೆಲ್ಲ ಇಟ್ಕೊಳ್ಬೇಕು, ಇಲ್ಲಾಂದ್ರೆ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಬರೋದಿಲ್ಲ ನಮ್ಗೆ, ಆಯ್ತಲ್ಲ. ಸೊ ಇನ್ ಕೇಸ್ ಆಫ್ ದಿಸ್ 15% ಆಫ್ ಸಮ್ ಅಶ್ಯೂರ್ಡ್, 15% ಆಫ್ ಸಮ್ ಅಶ್ಯೂರ್ಡ್ in case of disabled assessee. ದಿವ್ಯಾಂಗರು ಅಂತ ಇರ್ತಾರಲ್ಲ, ದಿವ್ಯಾಂಗರು ಅಂದ್ರೆ ಗೊತ್ತಾಯ್ತಾ, ಹ್ಯಾಂಡಿಕ್ಯಾಪ್ಡ್ ಆಯ್ತಲ್ಲ. ಸೊ ಅವ್ರಿಗೆ ಡಿಸೇಬಲ್ಡ್ ಅಂತ ಹೇಳಿ ಕರಿತೇವೆ. ಅವ್ರಿಗಾದ್ರೆ 15% ಆಫ್ ಸಮ್ ಅಶ್ಯೂರ್ಡ್ ಗೊತ್ತಾಯ್ತಲ್ಲ. ನಿಮ್ಗೆ ಇದು ಯಾವಾಗ ಇದು ಪ್ರಾಬ್ಲಮ್ ಬರೋದು ಅಂತ ಹೇಳಿದ್ರೆ, ನಿಮ್ಗೆ ಪ್ರಾಬ್ಲಮ್ ನಲ್ಲಿ ಸಮ್ ಅಶ್ಯೂರ್ಡ್ ಸೊ ಅಂಡ್ ಸೊ ಇಶ್ಯೂಡ್ ಆನ್ ಆರ್ ಆಫ್ಟರ್ ಡೇಟ್ ಕೊಡ್ತಾರಲ್ಲ, ಆಗ ಬಂದು ನೀವು ಜ್ಞಾಪಕ ಇಟ್ಕೊಳ್ಬೇಕು. ಇಫ್ ದ ಪಾಲಿಸಿ ಇಸ್ ಇಶ್ಯೂಡ್ ಆಫ್ಟರ್ 1st April 2013, 10% of the sum assured amount or actual premium whichever is less. Before 1st April 2013 ಆದ್ರೆ 20% of sum assured or actual premium whichever is less. In case disabled assessee ಅಂತ ಹೇಳಿದ್ರೆ 15% of sum assured. ಆಯ್ತಲ್ಲ, ಇದು ಲೈಫ್ ಇನ್ಶೂರೆನ್ಸ್. ದಿ ಫಸ್ಟ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C. Next second one is premium paid in respect of a contract for deferred annuity. Second one is premium paid on deferred annuity. Premium paid on deferred annuity. So any amount which is payable by an individual, self or spouse or children for deferred annuity ಆಯ್ತಲ್ಲ. ಅಂದ್ರೆ ಮುಂದಿನ ದಿವಸ ಮುಂದಕ್ಕೆ ಆದ್ರೆ ಈಗ ಸೇವಿಂಗ್ಸ್ ಮಾಡಿ ಮುಂದೆ ನಮಗೆ ರಿಟೈರ್ಡ್ ಆಗೋ ಟೈಮಲ್ಲಿ ಯಾವಾಗಾದ್ರೂ ಅದು ಅಮೌಂಟ್ ಬರ್ಲಿ ಅನ್ನುವಂತ ಆ ರೀತಿ ಪ್ರೀಮಿಯಂ ಆ ರೀತಿ ಇನ್ಸೂರೆನ್ಸ್ ಕಟ್ಟಿದ್ರೆ ಸೊ ಅದ್ರದಿಂದನೂ ಸಹ ಡಿಡಕ್ಷನ್ಸ್ ಸಿಗುತ್ತೆ. ಅದು ಕ್ಲಿಯರ್. ನೆಕ್ಸ್ಟ್ ಎನಿ ಡಿಡಕ್ಷನ್ ಫ್ರಮ್ ದ ಸ್ಯಾಲರಿ, deductions from salary by employer for deferred annuity. deferred annuity ಅಂದ್ರೆ ಮುಂದೂಡಿರೋದು, ಅಂದ್ರೆ deferred ಅಂದ್ರೆ ಮುಂದೆ ಕೊಡುವಂತದ್ದು ಆಯ್ತಲ್ಲ. ಮುಂದಿನ ದಿವಸಗಳ ಅದು ಇನ್ಕಮ್ ಸಿಗಬೇಕು ಅಂತ ಹೇಳಿ ಅದನ್ನ ಸೇವಿಂಗ್ಸ್ ಮಾಡ್ತಾ ಇರುವಂತದ್ದು ಈ ಸ್ಕೀಮ್ ಅಲ್ಲಿ ಇದ್ರೆ ಅದನ್ನು ಸಹ ಡಿಡಕ್ಷನ್ ಆಗಿ ಸಿಗತ್ತೆ. ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಬೈ an individual to superannuation fund. ಇದೆಲ್ಲ ಕೇಳಿದಲ್ಲ ನೀವು ಸ್ಯಾಲರಿ ಚಾಪ್ಟರ್ ಅಲ್ಲಿ. SPF superannuation fund, recognized provident fund and public provident fund. Very clear? Public provident fund, superannuation fund, recognized provident fund. ಇದಕ್ಕೆ ಏನಾದರೂ ಕಾಂಟ್ರಿಬ್ಯೂಷನ್ ಕಟ್ಟಿದ್ರೆ ಇಂಡಿವಿಜುವಲ್ ಅದು ಲೋನ್ ರಿಪೇಮೆಂಟ್ ಗಲ್ಲ, ಇದಕ್ಕೆ ಕಾಂಟ್ರಿಬ್ಯೂಷನ್ ಕಟ್ಟಿದ್ರೆ ಸೊ ಅದು ಸಹ ಡಿಡಕ್ಷನ್ ಸಿಗತ್ತೆ. ಸೊ ಡಿಡಕ್ಷನ್ ಎಷ್ಟು ಸಿಗತ್ತೆ? So it should be restricted under 1,50,000 ಅಲ್ಲೇ ಸಿಗ್ತದೆ ಎಲ್ಲದೂ ಸಹ ಆಯ್ತಲ್ಲ. ನೆಕ್ಸ್ಟ್ ಎನಿ ಸಮ್ ಪೇಡ್ ಬೈ an individual for NSC 8th and 9th issue. Investment on NSC 8th and 9th issue. 8th and 9th issue ಮೇಲೆ ಏನಾದ್ರೂ ಪೇ ಮಾಡಿದ್ರೆ so next to any investment made on unit linked policies of UTI, unit linked policies of UTI or mutual funds. ಯೂನಿಟ್ ಲಿಂಕ್ಡ್ ಪಾಲಿಸಿ ಅಥವಾ ಮ್ಯೂಚುವಲ್ ಫಂಡ್ ಮೇಲೆ
ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರಲ್ಲಿ ಸಹ ಡಿಡಕ್ಷನ್ಸ್ ಸಿಗತ್ತೆ. ನೆಕ್ಸ್ಟ್, subscription to National Housing Bank. Any subscription made to subscription to National Housing Bank for the purpose of pension scheme or anything else. Are we clear? ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ನಲ್ಲಿ ಅವನೇನಾದ್ರೂ ಸಬ್ಸ್ಕ್ರಿಪ್ಷನ್ ಮಾಡಿದ್ರೆ ಟ್ಯಾಕ್ಸ್ ಸೇವಿಂಗ್ಸ್ ಪರ್ಪಸ್ಗೋಸ್ಕರ ಅಥವಾ ಟರ್ಮ್ ಡೆಪಾಸಿಟ್ ಮಾಡಿದ್ರೆ ಸೊ ಅದು ಸಹ ಡಿಡಕ್ಷನ್ ಆಗಿ ಸಿಗತ್ತೆ. ನೆಕ್ಸ್ಟ್, ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್. ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್. ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್. ಹೌಸಿಂಗ್ ಲೋನ್ ರೀಪೇಮೆಂಟ್ ಮಾಡೋದು ಪ್ರಿನ್ಸಿಪಲ್ ಅಮೌಂಟ್ ನೀವು ನೋಡಿದ್ರಿ. ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಎಲ್ಲಿ ಬರುತ್ತೆ ನಮಗೆ ಡಿಡಕ್ಷನ್ಸ್ಗೆ? ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಕೇಳಿದ್ದೀರಾ? ಎಲ್ಲಿ ಡಿಡಕ್ಷನ್ಸ್ ಬರ್ತದೆ ಅದು? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾಲ್ಕುಲೇಟ್ ಮಾಡುವಾಗ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಅಪ್ ಟು 2 lakh ಡಿಡಕ್ಟ್ ಮಾಡ್ತಿದ್ರಲ್ಲ ನೀವು ಅಂಡರ್ ಸೆಕ್ಷನ್ 24 ಅಲ್ಲಿ ಅಲ್ವಾ? ಮರ್ತೋಗಿದಾ? ಮರ್ಕೋಗಿದ್ದೆಲ್ಲ ಬಂದೆಲ್ಲ ಮರ್ತೋಯ್ತಲ್ಲ ಅಲ್ವಾ? ಅಲ್ಲಿ ಇಂಟ್ರೆಸ್ಟ್ ಅಲ್ಲಿ ಡಿಡಕ್ಟ್ ಆಗ್ತದೆ. ಇಲ್ಲಿ ಯಾವುದು? ಓನ್ಲಿ ಪ್ರಿನ್ಸಿಪಾಲ್ ಅಮೌಂಟ್, ಅಸಲು ಕಟ್ತಿರಲ್ಲ. ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಅಸಲು ಮಾತ್ರ, ಪ್ರಿನ್ಸಿಪಾಲ್ ಅಮೌಂಟ್ ರೀಪೇ ಮಾಡಿದ್ ಮಾತ್ರ ಇಲ್ಲಿ ಡಿಡಕ್ಷನ್ ಆಗಿ ಸಿಗುತ್ತೆ. ಎಲ್ಲವೂ ಅಷ್ಟೇ 1.5 ಲಕ್ಷ ಮ್ಯಾಕ್ಸಿಮಮ್ ಸಿಗೋದು 1.5 ಲಕ್ಷ ಇವೆಲ್ಲವೂ ಸೇರಿ. ನೆಕ್ಸ್ಟ್, ಸಬ್ಸ್ಕ್ರಿಪ್ಷನ್ ಟು ಎನಿ ನೋಟಿಫೈಡ್ ಸ್ಕೀಮ್ ಬೈ ದ ಗವರ್ನಮೆಂಟ್. Subscription to any notified schemes of government on savings. So central government ಅಥವಾ ಸ್ಟೇಟ್ ಗವರ್ಮೆಂಟ್ ಯಾವ್ದಾದ್ರು ಸಬ್ಸ್ಕ್ರಿಪ್ಷನ್ ನೋಟಿಫಿಕೇಶನ್ ಆದ್ರೆ ಅಂತದನ್ನು ಸಹ ನಮಗೆ ಡಿಡಕ್ಷನ್ ಆಗಿ ಸಿಗತ್ತೆ. ನೆಕ್ಸ್ಟ್, ಟ್ಯೂಷನ್ ಫೀಸ್. ಟ್ಯೂಷನ್ ಫೀಸ್ ಆನ್ ಚಿಲ್ಡ್ರನ್ ಎಜುಕೇಶನ್ ಆಯ್ತಲ್ಲ. ಸೊ ಟ್ಯೂಷನ್ ಫೀ ಕಟ್ಟಿದ್ರೆ ಅದು ಸಹ ATC ಅಲ್ಲಿ ಡಿಡಕ್ಷನ್ ಆಗಿ ಸಿಗತ್ತೆ. ನೆಕ್ಸ್ಟ್, ಸಮ್ ಪೇಯ್ಡ್ ಟುವರ್ಡ್ಸ್ ಆನ್ಯುಟಿ ಪ್ಲಾನ್ ಆಫ್ LIC. ಸಮ್ ಪೇಯ್ಡ್ ಟುವರ್ಡ್ಸ್ ಆನ್ಯುಟಿ ಪ್ಲಾನ್ ಆಫ್ LIC. LIC ಅಲ್ಲಿ ಆನ್ಯುಟಿ ಪ್ಲಾನ್ ಅನ್ನುವಂಥದ್ದಿದೆ. ಸೊ ಅದಕ್ಕೆ ಪೇ ಮಾಡಿದ್ರೆ ಅದು ಸಹ ಡಿಡಕ್ಷನ್ ಆಗಿ ಸಿಗತ್ತೆ. ನೆಕ್ಸ್ಟ್, ಸಬ್ಸ್ಕ್ರಿಪ್ಷನ್ ಟು ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್. ಸಬ್ಸ್ಕ್ರಿಪ್ಷನ್ ಟು ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ಸ್. ಈ ಸ್ಕೀಮ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ. ನೆಕ್ಸ್ಟ್, ಕಾಂಟ್ರಿಬ್ಯೂಷನ್ ಬೈ ಅನ್ ಇಂಡಿವಿಜುವಲ್ ಟು ಎನಿ ಪೆನ್ಷನ್ ಫಂಡ್. Contribution to any pension fund. Next, subscription to equity shares or debenture. Subscriptions to equity shares or debentures. Equity shares or debentures. Subscription to any mutual fund. Subscriptions to any mutual funds.
any mutual funds. Next, term deposit for term deposits. Term deposit for the period not less than 5 years. Not less than 5 years. Any banks. ಯಾವುದೇ ಬ್ಯಾಂಕಿನಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡ್ತಾರಲ್ಲ ಅದು 5 ವರ್ಷಕ್ಕಿಂತ ಕಡಿಮೆ, 5 ವರ್ಷಕ್ಕಿಂತ ಜಾಸ್ತಿ ಬ್ಯಾಂಕಿನ ಡೆಪಾಸಿಟ್ ಮಾಡಿದ್ರೆ ಅದು ಸಹ ಸಿಗುತ್ತೆ. ನೆಕ್ಸ್ಟ್, ಸಬ್ಸ್ಕ್ರಿಪ್ಷನ್ ಟು ಬಾಂಡ್ಸ್ ಇಶ್ಯೂಡ್ ಬೈ ದ ನಬಾರ್ಡ್. Subscription to bonds issued by NABARD. NABARD ಇಶ್ಯೂ ಮಾಡಿದಂತ ಬಾಂಡ್ಸ್ ಸೊ ದಿಸ್ ಆರ್ ದ ಇಂಪಾರ್ಟೆಂಟ್. ಸೊ ನೋಟಿಫೈಡ್ ಸ್ಕೀಮ್ ನಲ್ಲಿ ನಿಮ್ಗೆ ಇದೆಲ್ಲ ಬರ್ತದೆ. ಸುಕನ್ಯಾ ಸಮೃದ್ಧಿ ಸ್ಕೀಮ್, ಹ್ಯಾವ್ ಯು ಕ್ಲಿಯರ್? ಸುಕನ್ಯಾ ಸಮೃದ್ಧಿ ಸ್ಕೀಮ್ ಕೇಳಿದಿರಲ್ಲ, ಸುಕನ್ಯಾ ಸಮೃದ್ಧಿ, ಬೇಟಿ ಪಡಾವೋ ಬೇಟಿ ಬಚಾವ್ ಅಲ್ವಾ? ಸೊ ಹೆಣ್ಮಕ್ಳಿಗೆ ಇರ್ತಕ್ಕಂಥ ಆ ಸ್ಕೀಮ್ ನಲ್ಲಿ ಡೆಪಾಸಿಟ್ ಮಾಡಿದ್ರೆ ಸಹ ಸಿಗತ್ತೆ. ನೆಕ್ಸ್ಟ್, ಟರ್ಮ್ ಡೆಪಾಸಿಟ್ ಇನ್ ದ ಪೋಸ್ಟ್ ಆಫೀಸ್, ಹ್ಯಾವ್ ಯು ಕ್ಲಿಯರ್? ಸೊ ದೀಸ್ ಆರ್ ದ ಡಿಫರೆಂಟ್ ಸ್ಕೀಮ್ಸ್ ಅಂಡ್ ಸೇವಿಂಗ್ ಸ್ಕೀಮ್ಸ್ ಅವೈಲೇಬಲ್ ಟು ಅನ್ ಇಂಡಿವಿಜುವಲ್ ಫಾರ್ ದ ಪರ್ಪಸ್ ಆಫ್ ರಿಡಕ್ಷನ್ ದ ಸೆಕ್ಷನ್ 80C. ಎಲ್ಲ ಸ್ಕೀಮು ಸೇರಿ ಎಷ್ಟು ಕ್ರಾಸ್ ಆಗಬಾರ್ದು ಟೋಟಲ್ ಡಿಡಕ್ಷನ್ಸ್? ಮ್ಯಾಕ್ಸಿಮಮ್ ಎಷ್ಟು ಡಿಡಕ್ಷನ್ ಸಿಗೋದು ಎಲ್ಲದು ಸೇರಿ 1,50,000 ಇನ್ನೂ ಬರ್ತದೆ. 1,50,000 ಅಂಡರ್ ಇನ್ನೂ ಬರ್ತದೆ. ಬಟ್ ಇದರಲ್ಲಿ 1,50,000 ಗಿಂತ ಡಿಡಕ್ಷನ್ಸ್ ಕ್ರಾಸ್ ಆಗಿದೆ. ಹ್ಯಾವ್ ಯು ಕ್ಲಿಯರ್? ಸೊ ದಿಸ್ ಆಲ್ ಅಬೌಟ್ 8 ಅಂಡರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೆಕ್ಷನ್. ಹ್ಯಾವ್ ಯು ಕ್ಲಿಯರ್?